program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವೆಲ್ಲ ಹಿಂದೆ ಸಣ್ಣವರಿದ್ದಾಗ ಗ್ರಾಮಾಂತರ ಪ್ರದೇಶಗಳಲ್ಲಿ ನಮಗೆ ಇತ್ತೀಚಿನ ಟೂತ್ಪೇಸ್ಟ್ಗಳನ್ನು ಕಂಡುಕೊಂಡಿಲ್ಲ. ಆದರೆ ಪರ್ಯಾಯವಾಗಿ ಅದಕ್ಕೆ ಊರಲ್ಲೇ ಏನೋ ಅಲ್ಲಿನ ಸಾವಯವ ಪದಾರ್ಥಗಳನ್ನು ಬಳಸ್ಕೊಂಡು ದಂತಕ್ಕೆ ಬೇಕಾದಂಥ ಕೆಲವೊಂದು ಸಿಗ್ತಾ ಇತ್ತು ಐಟಮ್ಗಳು. ನಮಗೆ ಗೊತ್ತಿದೆ ಏನಂದರೆ ಕೆಲವು ಧಾನ್ಯಗಳ ಹೊಟ್ಟನ್ನು ಬಳಸಿ ಮಾಡುವಂಥದ್ದು ಅಥವಾ ಬೇವಿನ ಕಡ್ಡಿಯನ್ನು ಬಳಸಿ ಹಲ್ಲುಜ್ಜುವಂಥದ್ದು ಇತ್ಯಾದಿ ಇತ್ಯಾದಿ ಪರಂಪರಾನುಗತವಾಗಿ ಬಂದಂಥ ಏನು ಹಲ್ಲಿನ ಉಜ್ಜಲಿಕ್ಕೆ ಬೇಕಾದಂತಹ ಪದಾರ್ಥಗಳು. ಆದರೆ ಈಗ ಅದೇ ಪರಂಪರೆಯನ್ನು ಆಧುನಿಕ ರೂಪದಲ್ಲಿ ಅದಕ್ಕೊಂದು ಒಳ್ಳೆಯ ಪ್ಯಾಕೇಜ್ ಕೊಟ್ಟು ಅದನ್ನು ಒಂದು ಉದ್ಯಮಿಯಾಗಿ ಬೆಳೆಸ್ತಾ ಇದ್ದವರನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾವು ನಿಮಗೆ ಪರಿಚಯ ಮಾಡಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದೀವಿ. ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಮ್ಮ ಜೊತೆ ಇವತ್ತು ಶಿರಸಿ ಮೂಲದ ಯುವ ಉದ್ಯಮಿ ಸುದರ್ಶನ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಹಾಗಾದರೆ ಅವರ ಸ್ಥಾಪಿಸಿದಂಥ ಕಂಪನಿ ಯಾವುದು, ಸಂಸ್ಥೆ ಯಾವುದು, ಯಾವ ಉದ್ದಿಮೆಯನ್ನು ಅವರು ಮಾಡ್ತಾ ಇದ್ದಾರೆ, ಯಾವ ಪ್ರಾಡಕ್ಟನ್ನು ಅವರು ಜನತೆಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಅವರಿಂದನೇ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸುದರ್ಶನ್ ಜಿ. ನಮಸ್ಕಾರ. ಸೊ ಅಂದಹಾಗೆ ಶಿರಸಿ ಭಾಗದ ಗ್ರಾಮೀಣ ಪರಿಸರದಲ್ಲಿ ಇದ್ಕೊಂಡು ಅಲ್ಲಿನ ಪದಾರ್ಥಗಳನ್ನೇ ಬಳಸ್ಕೊಂಡು ಹಲ್ಲುಜ್ಜಲಿಕ್ಕೆ ಅಥವಾ ಏನು ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಮಾಡುವಂಥ ಈ ದಂತದ ಒಂದು ರಕ್ಷಣೆಗೆ ಬೇಕಾದಂಥ ಒಂದು ಗ್ರಾಮ್ಯ ಪ್ರಾಡಕ್ಟನ್ನು ನೀವು ಮಾಡಿ ಮಾರ್ಕೆಟ್ಗೆ ಬಿಡುಗಡೆ ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಅದಕ್ಕಾಗಿ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾ. ಸೊ ಹಾಗಾದರೆ ಯಾವ ಕಂಪನಿ ಇದು, ಕಂಪನಿ ಹೆಸರು ಏನು, ಇದಕ್ಕೆ ಯಾರು ಪ್ರೇರಣೆ ಕೊಟ್ಟರು, ಯಾವ ಪ್ರಾಡಕ್ಟನ್ನು ನೀವು ಜನರಿಗೆ ಕೊಡ್ತಾ ಇದ್ದೀರಿ ಅಂತ ಹೇಳ್ತೀರಾ ಅಂತ? ಓಕೆ, ನಮ್ಮ ಕಂಪ್ನಿ ಹೆಸರು ಸ್ವಯಂ ಕಲ್ಪ ಅಂತ. ಓಕೆ. ಸೊ ಇನ್ನೊಂದು ಅದರಲ್ಲಿ ಫೇಮಸ್ ಆಗಿರೋ ತುಂಬ ಪಾಪ್ಯುಲರ್ ಪ್ರಾಡಕ್ಟು ದಂತಮಂಜರಿ ಅಂತ. ಸೊ ಈಗ ಸ್ವಯಂ ಕಲ್ಪ ಶುರುವಾಗಿದ್ದು ಹೇಗೆ ಅಂದರೆ ಇದಕ್ಕೆ ಪ್ರೇರಣೆ ನಮ್ಮ ತಾಯಿಯವರು. ಅವರೊಂದು ಅದ್ಭುತವಾದ ಪ್ರಾಡಕ್ಟನ್ನು ಮಾಡಿದರು, ನಾವೆಲ್ಲ ಬಳಸ್ತಾ ಇದ್ವಿ ಚಿಕ್ಕಂದಿನಿಂದಲೇ. ಅದು ದಂತಮಂಜರಿ ಅಂತ ನಾವು ಇವಾಗ ಹೆಸರಿಟ್ಟಿದ್ದೇವೆ. ಓಕೆ. ಅದು ಉಮಿಕರಿ ಅಂದರೆ ಭತ್ತದ ಸಿಪ್ಪೆಯ ಭಸ್ಮ. ಅದನ್ನು ನಾವು ಬಳಸ್ತಾ ಇದ್ವಿ ಮೊದಲೆಲ್ಲ. ಆಮೇಲೆ ನಾವು ಬಿಟ್ಬಿಟ್ಟಿದ್ವಿ ಯಾವಾಗ ನಾನು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಉದ್ಯಮಿ ಆಗಿದ್ದೆ. ನಾನು ಸಾಫ್ಟ್ವೇರ್ ಉದ್ಯೋಗದಲ್ಲೂ ಇದ್ದೆ. ಸೊ ಇಲ್ಲಿ ಬಂದಾಗ ಬಿಟ್ಟೋಗಿತ್ತು ಟೂತ್ಪೇಸ್ಟು ನಾರ್ಮಲ್ ಅದುವೇನೇ ಆಗಿಬಿಟ್ಟಿತ್ತು. ಬಟ್ ಯಾವಾಗ ಹಲ್ಲಿನ ಸಮಸ್ಯೆಗಳೆಲ್ಲ ಬಂತು ಮತ್ತು ನಾನು ಇಲ್ಲಿ ಬಿಟ್ಟು ಊರಿಗೆ ಹೋಗಿದ್ದೆ, ಅಲ್ಲೇ ಬೇರೆ ಬೇರೆ ಉದ್ಯಮಗಳನ್ನು ಮಾಡ್ತಾಯಿದ್ದೆ. ಸೊ ಅಲ್ಲಿ ಆ ಟೈಮಲ್ಲಿ ಮತ್ತೆ ವಾಪಸ್ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದೆ. ರೂಟ್ ಕ್ಯಾನಲ್ ಆಗಿತ್ತು ಆವಾಗ ಅದರಲ್ಲಿ ಹಲ್ಲು ನೋವು ಬರೋದು. ಸೊ ಏನು ಮಾಡೋದು, ಡಾಕ್ಟ್ರ್ ಹತ್ರ ಎಲ್ಲ ಹೋಗೋದು, ಸಿವಿಯರ್ ಪೇನು ಬರ್ತಿತ್ತು. ಇದು ಮರ್ತೇ ಬಿಟ್ಟಿದ್ದೆ, ಯಾಕೆಂದರೆ ಇದು ಉಮಿಕರಿ ನಮ್ಮ ಮನಸ್ಸಲ್ಲೂ ಅದೇನು ಹಳೆ ಕಾಲದ್ದು, ಅದೇನು ಎಫೆಕ್ಟಿವ್ ಅಲ್ಲ, ಈ ಥರದ್ದು ನಮಗೆ ಬಂದುಬಿಟ್ಟಿದೆ. ಯಾಕೆಂದರೆ ಅದು ಮೋಸ್ಟ್ಲಿ ಬ್ರಿಟಿಷರು ನಮ್ಮ ಮೇಲೆ ಆಗಿರೋ ಎಫೆಕ್ಟು ಅಥವಾ ಇವತ್ತಿನ ಪ್ಯಾಕೇಜಿಂಗು ಅವುಗಳ ಕಾರಣಕ್ಕೋ ಅಥವಾ ಏನೋ ಒಂದು ಬಿಟ್ಬಿಟ್ಟಿದ್ವಿ. ಯಾವಾಗ ನಾನು ಬಳಸಿದೆ ನನಗೆ ವಿದಿನ್ 2 days ಹಲ್ಲು ನೋವು ಸಂಪೂರ್ಣವಾಗಿ ಹೋಯಿತು, ಮತ್ತು ತಿರುಗಿ ಬರಲೂ ಇಲ್ಲ, ಮತ್ತು ಬಾಯಿ ಫ್ರೆಶ್ನೆಸ್ಸು ತುಂಬ ಚೆನ್ನಾಗಿ ಬಂತು. ಸೊ ಒನ್ ಸಿಂಪಲ್ ಥಿಂಗ್ ಇಷ್ಟು ಚೆನ್ನಾಗಿದೆ, ಇದನ್ನು ನಾವು ಇನ್ನೂ ಇಂಪ್ರೂವ್ ಮಾಡೋಣ ಅಂತ ತಾಯಿಗೂ ನಮ್ಮ ಅಮ್ಮಂಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಲವಂಗ, ಕಾಳುಮೆಣಸು ಬೇರೆ ಬೇರೆನೆಲ್ಲ ಪ್ರಯೋಗ ಮಾಡ್ತಾ ಹೋದ್ವಿ. ತುಂಬ ಚೆನ್ನಾಗಿ ಬಂತು, ನಾವು ಬಳಸ್ತಾ ಇದ್ವಿ. ಆಮೇಲೆ ಒಂದು ನೇಚರ್ ಕ್ಯಾಂಪ್ ಮಾಡಿದ್ವಿ. ನಮ್ಮ ಹೆಂಡತಿ ಯೋಗ ಟೀಚರ್ ಇದ್ದಾಳೆ, ಅವಳು ಚೆನ್ನಾಗಿ ಯೋಗ ಕ್ಯಾಂಪನ್ನು ಮಾಡಿದ್ಲು. ಸೊ ಇಟ್ ವಾಸ್ ಫಾರ್ ಇಡೀ ಫ್ಯಾಮಿಲಿಗೆ, ಮಕ್ಕಳಿಗೆ ಎಲ್ಲ ಒಂದು ರಿಟ್ರೀಟ್ ಆಗಿತ್ತು, ಬೇಸಿಗೆ ಶಿಬಿರ ಥರ. ಅಲ್ಲಿ ಎಲ್ಲ ನ್ಯಾಚುರಲ್ ಬಳಸೋದು, ಅಂದರೆ ನಾವು ಹಲ್ಲು ಉಜ್ಜಲಿಕ್ಕೆ ನ್ಯಾಚುರಲ್ಲು, ಆಮೇಲೆ ಸ್ನಾನಕ್ಕೂ ಕೂಡ ಸೀಗೆಕಾಯಿ ಪುಡಿ, ಅಂಟುವಾಳ, ಹೀಗೆ ಹೋಲ್ ಡೇ ಅವರಿಗೆ ಫೇಸ್ ವಾಶಿಗೆ ಕಡಲೆ ಹಿಟ್ಟು, ಈ ಥರದ್ದು ಬೇರೆ ಬೇರೆ ಪ್ರಾಡಕ್ಟನ್ನು ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಅದನ್ನೇ ಕೊಡೋಣ, ಸೋಪು ಇದು ಕೊಡೋದು ಬೇಡ ಅಂತಲೂ ಕಾನ್ಸೆಪ್ಟ್ ಆಗಿತ್ತು. ಸೊ ಇದನ್ನು ಮಾಡಿದ್ವಿ. ಆ ಕ್ಯಾಂಪಲ್ಲಿ ಈ BNYS ಡಾಕ್ಟರ್ಸು, ಆಯುರ್ವೇದಿಕ್ ಡಾಕ್ಟರ್ಸ್ ಅವರೆಲ್ಲ ಬಂದಿದ್ದರು. ಸೊ ಅವ್ರು ಯೂಸ್ ಮಾಡಿದ್ರು, ಸೀಗೆಕಾಯೆಲ್ಲ ಅವ್ರು ಯೂಸ್ ಮಾಡ್ತಾಯಿದ್ರು. ಬಟ್ ಉಮಿಕರಿಯನ್ನು ಮಾಡೋ ಪದ್ಧತಿನೇ ಹೋಗ್ಬಿಟ್ಟಿದೆ. ಇದನ್ನು ಅವರು ಬಳಸಿದ್ರು. ಮತ್ತು ಬೇರೆ ಬೇರೆ ಕೆಂಡದ್ದು ಬೇರೆ ಬೇರೆ ಟೂತ್ ಪೌಡರ್ಸು ಅವೈಲೇಬಲ್ ಇದೆ, ಅದನ್ನೆಲ್ಲ ಬಳಸ್ತಾನೆ ಇದ್ದರು ಅವರು. ಆದರೆ ಇದ್ರ ಬಳಸಿದಾಗ ಇದು ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಬಂದಿದೆ ಭಾಳ. ಮತ್ತು ತುಳಸಿನೂ ಸೇರಿಸಿದ್ವಿ. ಆ ಫ್ಲೇವರ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವರು ಎನ್ಕರೇಜ್ ಮಾಡಿದ್ರು, ಇದು ನೀವು ಪ್ರಾಡಕ್ಟ್ ರೂಪದಲ್ಲಿ ತರಲೇಬೇಕು ಅಂತ. ಮಾಡಿದ್ವಿ. ಬರೀ 1.5 ವರ್ಷದಲ್ಲಿ ತುಂಬ ನಾವು ಅಂದ್ಕೊಂಡೂ ಇರಲಿಲ್ಲ, ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ, ಇಷ್ಟ ಸುಮ್ಮನೆ ಮಾಡಿದ್ವಿ. ಅದ್ಭುತವಾದ ಸಕ್ಸಸ್ ಬಂತು. ಮತ್ತು ಇವಾಗಲೂ ಆನ್ಲೈನಲ್ಲೂ ಡೈಲಿ ಆರ್ಡರ್ಸ್ ಇರುತ್ತೆ, ಒಂದು 150 ಅಬೌವ್ ಆರ್ಡರ್ಸ್ ನಾವು ಡೈಲಿ ಕಳಿಸ್ತಾ ಇದ್ದೇವೆ. ಕರ್ನಾಟಕದ ಮತ್ತು ಇಂಡಿಯಾದಲ್ಲೂ ಎಲ್ಲ ಮೂಲೆಗಳಿಗೂ ಪ್ರಾಡಕ್ಟ್ಸ್ ಹೋಗ್ತಾ ಇದೆ.
ಸೊ ತುಂಬ ಖುಷಿ ಆಗುತ್ತೆ, ಅಂದರೆ ಅಷ್ಟು ಪೊಟೆನ್ಷಿಯಲ್ ಇದೆ ಆ್ಯಕ್ಚುಲಿ. ಮತ್ತು ಬಳಸಿದವ್ರಿದ್ದು ರಿಸಲ್ಟ್ ಅದು ನಮಗೆ ತುಂಬ, ಅಂದರೆ ಎಷ್ಟೋ ಜನಕ್ಕೆ ಹಲ್ಲು ನೋವು ಡಾಕ್ಟ್ರ್ ಕೀಳಬೇಕು ಅಂದಿದ್ರಂತೆ, ಅಂಥ ಹಲ್ಲುಗಳು ಸೇವ್ ಆಗಿದೆ. ಸೊ ಅದು ನಾವು ಜಸ್ಟ್ ಈ ನಮ್ಮ ಹಲ್ಲಿನ ಹೈಜೀನ್ ಕಾಪಾಡ್ಕೊಂಡ್ಬಿಟ್ರೆ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಹಲ್ಲಿಂದು ರಿಸಾಲ್ವ್ ಆಗಿಬಿಡುತ್ತೆ. ಆಮೇಲೆ ಬೇಕಾದ್ರೆ ಜಸ್ಟ್ ಫೀಲಿಂಗ್ ಮಾಡಿಸ್ಕೋಬೋದು. ಸೊ ಎಷ್ಟೋ ಜನರಿಗೆ ಅದು ರಿಲೀಫ್, ಮಕ್ಕಳಿಗೆ ಮೇನು ಒಬ್ರದ್ದು ಪೇರೆಂಟ್ಸ್ದು ಆ ವಿಡಿಯೋ ವೈರಲ್ ಆಗಿತ್ತು ನಮ್ಮದು. ಆ ಮಗಳಿಗೆ ಹಲ್ಲು ನೋವು ತುಂಬ ಜಾಸ್ತಿ ಆಗಿ ಅವ್ರಿಗೆ ಕೀಳೋಕ್ಕೂ ಕೊಡಲ್ಲ ಅವರು, ಅಥವಾ ಅವರಿಗೆ ನಾವು ಅನೆಸ್ಥೇಷಿಯಾ ಎಲ್ಲ ಮಾಡಬೇಕಾಗತ್ತೆ. ಅವ್ರಿಗೆ ಡೈಲಿ ಪೇನ್ ಕಿಲ್ಲರ್ಸ್ ತೊಗೊಳ್ತಿದ್ರು, ಅಂದರೆ ಮಂತ್ಲಿ 3-4 ಟೈಮ್ಸ್ ಪೇನ್ ಕಿಲ್ಲರ್ಸ್ ಬೇಕಿತ್ತು. ಸೊ ಇದನ್ನು ಬಳಸಿದ ಮೇಲೆ ಆ ಹಲ್ಲಿನ ಸಮಸ್ಯೆಗಳು ಹೋಯ್ತು, ಹಲ್ಲು ನೋವು ಹೋಯ್ತು, ಪೇನ್ ಕಿಲ್ಲರ್ಸ್ ಇಲ್ಲ, ಹಲ್ಲು ನೋವು ಇಲ್ಲ, ಮತ್ತು ಹಲ್ಲಿನ ಕಳ್ಳೆಗಳು ಇತ್ತು, ಅದು ಸಂಪೂರ್ಣವಾಗಿ ಹೋಯ್ತು. ಅವ್ರು ಬಂದು ನಮ್ಮ ಮೇಳಗಳಲ್ಲಿ ಬಂದಾಗ ಹೇಳಿದ್ರು, ಅದೇ ಈ ಥರ ರಿಸಲ್ಟ್ ಬರುತ್ತಲ್ಲ ಅವ್ರು ಹೇಳ್ತಾರಲ್ಲ, ಅದು ನಮ್ಗೆ ನಿಜವಾಗ್ಲೂ ಮೋಟಿವೇಟ್ ಮಾಡ್ತಾ ಹೋಯ್ತು. ಅದು ನಿಮಗೆ ಅತಿ ದೊಡ್ಡ ಫೀಡ್ಬ್ಯಾಕ್ ಕೂಡ ಆಗಿರುತ್ತೆ ನಿಮ್ಮ ಪ್ರಾಡಕ್ಟ್ಗೆ, ಅದೇ ಒಂದು ಪ್ರಚಾರ ಆಗುತ್ತಾ ಅಂತ. ಹೌದು, ಪ್ರಚಾರನೂ ಆಯಿತು, ಮತ್ತು ನಾವು ಮಾಡೋಕ್ಕೂ ನಮಗೊಂದು ಮೀನಿಂಗ್ ಸಿಕ್ತು. ಮೀನಿಂಗ್ಸ್ ಇತ್ತು, ಕರೆಕ್ಟ್, ಎಕ್ಸಾಕ್ಟ್. ನೀವು ಭಾಳ ಅದ್ಭುತವಾಗಿ ಮಾತು ಹೇಳಿದ್ರೆ, ಮೀನಿಂಗ್ಸ್ ಅನ್ನೋದು ಯಾವತ್ತೂ ಕೂಡ ಗ್ರಾಹಕರಿಗೆ ಅಥವಾ ಜನರಿಗೆ, ಸಮಾಜಕ್ಕೆ ಕೊಡುವಾಗ ಅದರಲ್ಲಿ ಆ ಒಂದು ಕ್ವಾಲಿಟಿ ಇರ್ಬೋದು, ಅದು ಅರ್ಥಪೂರ್ಣ ಆಗಿರಬೇಕು ಅನ್ನುವಂಥದ್ದು. ಆ ಪ್ರಾಡಕ್ಟ್ ತಗೊಂಡ್ಮೇಲೆ ಅದರಿಂದ ಬಹಳ ಪ್ರಯೋಜನ ಸಿಗಬೇಕು ಅನ್ನುವಂಥದ್ದು. ಹೌದು. ಸೊ ಭಾಳ ಖುಷಿಯಾಗುತ್ತೆ, ಯಾಕಂದರೆ ಉಮಿಕರಿ ಅಂತ ತಾವು ಹೇಳಿದ್ರಿ. ಈ ಐ ಥಿಂಕ್ ಒಂದು 60, 50, 60, 70ರ ದಶಕದಲ್ಲಿ ಅದು ಹಳ್ಳಿ ಕಡೆ, ಮುಖ್ಯವಾಗಿ ಕರಾವಳಿ ಭಾಗ ಇರ್ಬೋದು, ಮಲೆನಾಡು ಆ ಕಡೆ ಎಲ್ಲ ಬಹಳ ಪಾಪ್ಯುಲರ್ ಆಗಿತ್ತು. ಎಲ್ಲ ಜನರನ್ನು ಪರಂಪರಾಗೂ ಬೆಳೆಸ್ತಾ ಇದ್ರೆ ಅನ್ನ. ಬಟ್ ನಂತರ ನೀವು ಹೇಳಿದಾಗೆ ಅದು ನಶಿಸಿ ಹೋಯ್ತಾ ಅಂದು. ಇತ್ತೀಚಿನ ಇವಾಗ ಉಮಿಕರಿ ಅಂದರೆ ಯಾರಿಗೆ ಏನು ಅಂತ ಹೇಳಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಸೊ ಬಟ್ ಆ ಒಂದು ಕಣ್ಮರೆ ಆಗ್ತಾ ಇದ್ದಂತಹ ಒಂದು ಉತ್ಪನ್ನವನ್ನು ಮತ್ತೆ ಅದಕ್ಕೆ ಈ ರೀತಿ ಒಂದು ಹೊಸ ರೂಪ ಕೊಟ್ಟು ಈಗಿನ ಜನರಿಗೆ, ಈಗಿನ ಅಗತ್ಯಕ್ಕೆ ತಕ್ಕ ಹಾಗೆ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಡೆವಲಪ್ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ನನಗೆ ಅನಿಸುತ್ತೆ. ಸೊ ಹೀಗಾಗಿ ಒಂದು ಕಡೆ ಅದರ ಒಂದು ಸಹಜವಾಗಿ ಅಲ್ಲೇ ಇರತಕ್ಕಂತಹ ಔಷಧೀಯ ಅಂಶ ಇರ್ಬೋದು, ಅದು ಹಲ್ಲಿನ ರಕ್ಷಣೆಗೆ ಅದು ಕೊಡತಕ್ಕಂಥದ್ದು, ಆಮೇಲೆ ಯಾವುದೇ ರಾಸಾಯನಿಕ ಇಲ್ಲದ, ರಾಸಾಯನಿಕ ಮುಕ್ತವಾಗಿ ಸಿಗುವಂಥದ್ದು. ಸೊ ಅದರ ಪ್ರಯೋಜನಗಳು ಇದೆಲ್ಲ ಕೂಡ ಈ ಉತ್ಪನ್ನದಲ್ಲಿ ಸಿಗುವಂಥದ್ದು ಅನ್ನುವಂಥದ್ದು. ಸೊ ಎರಡನೇದಾಗಿ ನನಗೆ ಅನಿಸುವಂಥದ್ದು ಪ್ರಶ್ನೆ ಏನಂದರೆ, ನಿಮಗೆ ನೀವು ಅಫ್ಕೋರ್ಸ್ ನೀವೇ ಸ್ವತಃ ಅದರ ಪ್ರಯೋಜನವನ್ನು ಕಂಡುಕೊಂಡ್ರಿ, ಆಮೇಲೆ ಅದನ್ನು ಬಿಸ್ನೆಸ್ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತು, ನೀವು ಅದನ್ನು ಶುರು ಮಾಡಿದ್ರಿ. ಆ ಹಂತದಲ್ಲಿ ನಿಮಗೆ ಯಾವ ರೀತಿಯ ಒಂದು ಚಾಲೆಂಜಸ್ ಏನಾದರೂ ಎದುರು ಬಂತಾ, ಅಥವಾ ಇಲ್ಲ ಭಾಳ ಈಸಿಯಾಗಿ ಇತ್ತಾ ಒಂದು ಜರ್ನಿ ಹೇಗೆ ಅಂತ? ಇಲ್ಲ, ನಾನು ಚಿಕ್ಕಂದಿನಿಂದಲೇ ನಾನು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟು ಬೆಳೆದಿದ್ದು. ಅಲ್ಲಿಯ ಒಂದು ಸಂಪತ್ತು ನಮ್ದು ಅದ್ಭುತವಾಗಿದೆ. ಇವುಗಳನ್ನೆಲ್ಲ ನಾವು ನಗರಗಳಿಗೆ ಒಂದು ಬಿದ್ದೋಗಿರೋ ಬೇರ್ ಕಂಡ್ರು ಇದಕ್ಕೆ ಏನು ವುಡ್ ಆಯಿಲ್ ಹಚ್ಚಿ ಇದೊಂದು ಆರ್ಟ್ ಪೀಸ್ ಮಾಡಿ ನಾನು ಮಾರ್ಬೋದು, ಇಲ್ಲ ಅದ್ಭುತ ಇದೆ, ನಾನು ಏನೋ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮೊದಲಿಂದನೂ ಇತ್ತು. ನಿಸರ್ಗ ಬಹಳ ದೊಡ್ಡದಿದೆ. ಹೌದು, ಚಿಕ್ಕವನಿರ್ಬೇಕಾದ್ರೆ. ಬಟ್ ಯಾವಾಗ ನನ್ನ ಎಜುಕೇಷನ್ ಸಿಸ್ಟಮ್ ನನಗೆ ಪ್ರೋಗ್ರಾಮ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು, ಇಲ್ಲ ಜಗತ್ತು ಹಿಂಗೆ ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ, ಇದಾಗತ್ತೆ, ಈ ಥರಗಳು ಪ್ರೋಗ್ರಾಮಿಂಗ್ ನಮ್ಮ ಮೇಲೆ ಆಗ್ತಾ ಹೋಯ್ತು. ಸೊ ಆವಾಗ ನಾವು ಯಾವ್ದು ವರ್ಕ್ ಆಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರಿಂಗು ಇದು ಮಾಡಬೇಕು, ಈ ಥರ ಉದ್ಯೋಗಕ್ಕೆ ಹೋಗಬೇಕು, ಆ ಥರದಕ್ಕೆ ಹೋಗ್ಬಿಡ್ತೀವಿ. ನಾನು ಹಾಗೆ ಅಫ್ಕೋರ್ಸ್ ಆಗಿದ್ದೆ. ಬಟ್ ಯಾವಾಗ ಅದು ಬೇಜಾರು ಬಂದು ಬಿಟ್ಟು ವಾಪಸ್ ಬಂದು ಆವಾಗ ಮತ್ತೆ ಹಳೆ ಕಾಲದ ನೆನಪಾಯಿತು, ನಮ್ದು ಹೀಗೆಲ್ಲ ನಾವು ಡ್ರೀಮ್ ಕಂಡಿದ್ವಿ, ನಮ್ಮಲ್ಲಿ ಅಷ್ಟೊಂದು ಉತ್ಸಾಹ, ಎನರ್ಜಿ ಇತ್ತು, ಮತ್ತು ಯಾಕೆ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಬಂತು. ಸೊ ಹಾಗಾಗಿ ಈ ಪ್ರಾಡಕ್ಟಿಂದ ಶುರು ಮಾಡಿದ್ವಿ, ಇಲ್ಲಿ ಏನೋ ಮಾಡೋಣ ಅಂತ. ಮತ್ತು ಪ್ರಾಡಕ್ಟ್ ಸೂಪರಾಗಿ ಮಾಡೋಕ್ಕೆ ಹೋಗಬೇಕು, ಅಂದರೆ ಫೈನಾನ್ಷಿಯಲ್ ಮಾಡೆಲು ಅದು ಇದು ನಾವು ಏನು ಬಿಸ್ನೆಸ್ ಸ್ಟಡಿ, ಹೌ ಟು ಸೆಲ್ ಯಾವುದನ್ನೂ ನೋಡೋಕ್ಕೆ ಹೋಗಲಿಲ್ಲ. ನಾವು ನಮಗೆ ಗೊತ್ತಿದ್ದು ಒಂದು ಹೊಸ ದಾರಿಯಲ್ಲಿ ಮಾಡೋದು. ಯಾಕೆಂದ್ರೆ ನಮ್ಮ ಥರದ್ದು ಈ ದಾರಿ ಆಲ್ರೆಡಿ ಸಾವಿರಾರು ಟೂತ್ ಪೌಡ್ರ್ ಇದೆ. ಯಾರಿಗೂ ಪಾಪ ನಮ್ಮ ಟೂತ್ ಪೌಡ್ರನ್ನ ಪರ್ಚೇಸ್ ಮಾಡೋರೇ ಇಲ್ಲ, ಅಂದರೆ ಭಾರತೀಯ ಟೂತ್ ಪೌಡರ್ಗಳನ್ನು. ನಮ್ಮದು ಹೋಗುತ್ತಾ ಇಲ್ವಾ ಅನ್ನೋದು ದೊಡ್ಡ ಪ್ರಶ್ನೆ. ಸೊ ಅದನ್ನ ಯಾವುದೂ ನೋಡೋಕ್ಕೆ ಹೋಗಲಿಲ್ಲ. ನಾವೇನು ಮಾಡಬೇಕು ಅದನ್ನು ಮಾಡಿದ್ವಿ. ಚಾಲೆಂಜಸ್ ಆಫ್ಕೋರ್ಸ್ ಇತ್ತು. ನಾವು ಎಲ್ಲಿ ಮಾರೋದು, ಮೇಳಗಳಿಗೆ ಹೋದ್ವಿ, ಸ್ವದೇಶಿ ಮೇಳಗಳು, ಅಲ್ಲಿ ಪ್ರಾಡಕ್ಟ್ಗಳ ಬಗ್ಗೆ ಹೇಳಿದ್ವಿ ಏನು ಅಂತೆಲ್ಲ. ಆಮೇಲೆ ಜನ ಬಳಸಿ ಅದನ್ನು ರಿವ್ಯೂಸ್ಗಳು ಕೊಡ್ತಾರಲ್ಲ, ಅವುಗಳ ಮೂಲಕನೇ ಜಾಸ್ತಿ ಸೇಲ್ ಆಗೋಕ್ಕೆ ಹೋಯ್ತು. ಆದರೆ ಇವುಗಳ ನಡುವೆ ಪ್ರೊಡಕ್ಷನ್ ಮಾಡೋಕ್ಕೆ, ಅಂದರೆ ಸಣ್ಣ ಪ್ರಮಾಣದಲ್ಲಿ ಮಾಡೋದು ಈಸಿ, ಬಟ್ ಲಾರ್ಜ್ ಸ್ಕೇಲಲ್ಲಿ ಹ್ಯಾಂಡ್ಮೇಡ್ ಆಗಿ ಮಾಡೋದು ಬೇರೆ ಬೇರೆ ಚಾಲೆಂಜಸ್ ಇತ್ತು. ಅದು ನಮ್ಮ ಹಳ್ಳಿಯಲ್ಲೇ ಮಾಡಬೇಕು ಅನ್ನೋದಿತ್ತು. ಸೊ ಆವಾಗ ನಾವು ಅದಕ್ಕೆ ಬೇಕಾದ ವಿಶೇಷ ರೀತಿಯ ರಚನೆಗಳನ್ನು, ಮಷಿನರೀಸ್, ಯಾಕೆಂದ್ರೆ ನಮಗೆ ಬೇಕಾದಂಥ ಮಷಿನರೀಸ್ಗಳು ಇಲ್ಲವೇ ಇಲ್ಲ. ನಮಗೆ ಬೇಕಾಗಿರೋದೆಲ್ಲ ಸೆಮಿ ಆಟೋಮೆಟಿಕ್ಕು ಅಥವಾ ಕಂಪ್ಲೀಟ್ ಮ್ಯಾನ್ಯುಯಲ್ ಆಗಿರುವಂಥದ್ದು ಬೇಕು. ಸೊ ಆ ಥರದ್ದು ಮಷಿನರಿಗಳನ್ನು, ಆ ಥರ ಪ್ರೊಸೆಸ್ಗಳನ್ನು ನಾವೇ ಡಿಸೈನ್ ಮಾಡಿಕೊಡ್ವಿ. ಆ್ಯಂಡ್ ಹೈಜೀನ್ ಕಾಪಾಡೋದು ತುಂಬ ಇಂಪಾರ್ಟೆಂಟ್ ಇತ್ತು. ಗ್ರಾಮೀಣ ಮಹಿಳೆಯರಿಗೆ ಅದಕ್ಕೆ ಸರಿಯಾದ ಟ್ರೈನಿಂಗ್ ಕೊಟ್ಟು ಹೇಗೆ ಹೈಜಿನಿಕ್ ಆಗಿ ಮಾಡಬೇಕು, ಅಷ್ಟು ಒಳ್ಳೆ ಕ್ವಾಲಿಟಿ, ಅಂದರೆ ಅದ್ರ ಯಾವುದೇ ಸ್ಟ್ಯಾಂಡರ್ಡ್ಸ್ಗೂ ಕಡಿಮೆ ಇಡಬಾರ್ದು, ಆ ರೀತಿಯಾಗಿ ಪ್ರೊಡಕ್ಷನ್ ಆಗಬೇಕು, ಅದನ್ನು ಫೋಕಸ್ ಮಾಡಿದ್ವಿ.
ಸೊ ಇದನ್ನೆಲ್ಲ ಸೆಟಪ್ ಮಾಡೋಕ್ಕೆ 1 ವರ್ಷ ಹಿಡಿತು ನಮಗೆ. ಬಟ್ ತುಂಬ ಖುಷಿ ಅಂದರೆ ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಅದ್ಭುತವಾದ ರಿಸಲ್ಟನ್ನು ಹೇಳ್ತಾ ಇದ್ದಾರೆ ನಮಗೆ, ಅದು ಖುಷಿ ಆಗುತ್ತೆ. ಸೊ ಎಲ್ಲ ಎಫರ್ಟ್ಸಿಗೂ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಒಂದು ಖುಷಿ. ಹಾಗಾದರೆ ಈ ದಂತಮಂಜರಿ ಪ್ರಾಡಕ್ಟ್ ಬಗ್ಗೆ ಏನೆಲ್ಲ ಅದರಲ್ಲಿ ವಿಶೇಷತೆ ಏನಿದೆ ಇತ್ಯಾದಿ ವಿಚಾರಗಳನ್ನು ಒಂದಷ್ಟು ಹೇಳ್ತೀರಾ ಅಂತ. ಸೊ ಇದು ದಂತಮಂಜರಿಯಲ್ಲಿ 2 ಥರ ಮಾಡಿದ್ವಿ. ಇದು ಕ್ಲಾಸಿಕ್ ಮತ್ತು ಇನ್ನೊಂದು ಸ್ಟ್ರಾಂಗ್. ಕ್ಲಾಸಿಕ್ ಸ್ಟ್ರಾಂಗ್. ಹಾಂ, ಇದು ಸ್ಟ್ರಾಂಗ್ ಅಂತ ಫ್ಲೇವರ್ ಬರುತ್ತೆ. ಹಾಗೆಯೇ ಇದು ಕಿಡ್ಸ್, ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ. ಸೊ ಇದರಲ್ಲಿ ಏನಂದರೆ ಎಲ್ಲದೂ ಮೇನ್ ಕಂಟೆಂಟ್ ಸೇಮ್, ಭತ್ತದ ಸಿಪ್ಪೆಯ ಭಸ್ಮ. ಅದಕ್ಕೆ ನಾವು ತುಳಸಿ, ಕಾಳುಮೆಣಸು, ಲವಂಗ, ಜಾಯಿಕಾಯಿ, ಪಚ್ಚಕರ್ಪೂರ, ನೈಸರ್ಗಿಕ ಉಪ್ಪು, ಈ ಥರ 7 ಇಂಗ್ರೀಡಿಯೆಂಟನ್ನು ಸೇರಿಸ್ತೇವೆ. ಮತ್ತು ಮಕ್ಕಳಿದ್ರಲ್ಲಿ ಕಾಳುಮೆಣಸು ಮತ್ತು ಲವಂಗದ ಪ್ರಮಾಣ ಕಡಿಮೆ ಇರುತ್ತೆ. ದಾಲ್ಚಿನ್ನಿ ಎಷ್ಟಾಗತ್ತೆ ಅಂದರೆ ಮಕ್ಕಳಿಗೆ ದಾಲ್ಚಿನ್ನಿ ಅನ್ನೋದು ನಾವೆಲ್ಲ ಸಣ್ಣ ಮಕ್ಳು ಇರ್ಬೇಕಾದ್ರೆ ತಿಂತಿದ್ವಿ, ಅದೊಂಥರ ಅಡಿಕ್ಟಿವ್, ಅಷ್ಟೇ ಒಳ್ಳೇದು ಕೂಡ ಆರೋಗ್ಯಕ್ಕೆ, ಎಲೆಗಳನ್ನು ತಿಂತಿದ್ವಿ. ಸೊ ಅದೇ ಕಾನ್ಸೆಪ್ಟಲ್ಲಿ ಇದಕ್ಕೆ ದಾಲ್ಚಿನ್ನಿಯನ್ನು ಜಾಸ್ತಿ ಹಾಕಿದ್ವಿ. ಆ್ಯಂಡ್ ಇಟ್ ಹ್ಯಾಸ್ ಸೋ ಮೆನಿ ಓರಲ್ ಕೇರ್ ಬೆನಿಫಿಟ್ಸ್ ಆಲ್ಸೋ. ಸೊ ಮಕ್ಕಳಿಗೆ ಇದು. ಎರಡನೇದು ಸ್ಟ್ರಾಂಗ್ ಅಂದರೆ ಸ್ವಲ್ಪ ಹಲ್ಲು ನೋವು ಇರೋರಿಗೆ ಅಥವಾ ಖಾರ ಇಷ್ಟಪಡೋರಿಗೆ ಅದು ಬರುತ್ತೆ. ಹಲ್ಲು ನೋವು ಎಲ್ಲದನ್ನೂ ಗುಣ ಮಾಡುತ್ತೆ. ಇದು ಹಲ್ಲಿನ ನೋವಿನ ಔಷಧಿ ಅಲ್ಲ. ಬಟ್ ಹಲ್ಲು ನೋವು ಬರೋದು ಯಾಕೆ, ನಮಗೆ ಮರ್ತೋಗಿದೆ ಒಂದು ಮಜಾ ಅಂದರೆ ಡೈಲಿ ಹಲ್ಲು ತಿಕ್ತೀವಿ, ಆದರೆ ಎಲ್ಲರಿಗೂ ಹಲ್ಲು ನೋವಿದೆ. ಕರೆಕ್ಟ್. ನಾವು ಅದ್ರ ಬಗ್ಗೆ ವಿಚಾರ ಮಾಡಿ ನಾವು ಹಲ್ಲಿನ ಬಗ್ಗೆ ಕೇರ್ ತೊಗೊಂಡ್ರು ಯಾಕೆ ಬರ್ತಾ ಇದೆ, ಬರಬಾರ್ದು ಆ್ಯಕ್ಚುಲಿ. ಕರೆಕ್ಟ್. ಸೊ ಇಟ್ಸ್ ಅ ಕಂಪ್ಲೀಟ್ ಓರಲ್ ಕೇರ್ ಪ್ರಾಡಕ್ಟ್. ಬಾಯಿಯನ್ನು ಸ್ವಚ್ಛ ಮಾಡೋ ಮೂಲಕ ಹಲ್ಲಿನ ಪ್ರಾಬ್ಲಮ್ ಇರಲಿ, ಒಸಡಿನ ಪ್ರಾಬ್ಲಮ್ ಇರಲಿ, ಒಸಡಲ್ಲಿ ರಕ್ತ ಬರೋದು ಅವೆಲ್ಲದು ಕಡಿಮೆ ಆಗೇ ಆಗುತ್ತೆ. ಹಾಗೆ ಕ್ಲಾಸಿಕ್ ಅಂದು ಬಂದ್ಬಿಟ್ಟು ಇದು ಎಲ್ಲ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಒಂದು 6 to 8 years ಮೇಲೆ ಮಕ್ಕಳು ಕೂಡ ಇದನ್ನು ಬಳಸ್ಬೋದು. ಮೈಲ್ಡ್ ಇರುತ್ತೆ. ಅಂದರೆ ಮೊದಲಿನ ಕಾಲದಲ್ಲಿ ಕೆಲವೊಂದು ಟೂತ್ ಪೌಡರ್ಸ್ ಬರ್ತಿತ್ತು, ತುಂಬ ಖಾರ ಇರ್ತಿತ್ತು. ಈಗಿನ ಜನ್ರೇಷನ್ ಅದನ್ನ ಇಷ್ಟನೇ ಪಡ್ತಾ ಇಲ್ಲ. ಸೊ ಇವತ್ತಿನ ಜನ್ರೇಷನ್ ಇಷ್ಟಪಡಬೇಕು, ದ್ಯಾಟ್ ವಾಸ್ ಅವರ್ ಗೋಲ್. ಸೊ ಆ ಥರ ನಾವು ಒಂದು ಫ್ಲೇವರ್ಸನ್ನು ಜಾಸ್ತಿ ಖಾರ ಹೌದು. ಆ್ಯಂಡ್ ನಾವು ಇಲ್ಲಿ ತುಳಸಿ ಉಪಯೋಗಿಸ್ತೀವಲ್ಲ, ಇಟ್ ಹ್ಯಾಸ್ ಗುಡ್ ಆಂಟಿ ಮೈಕ್ರೋಬಯಲ್ ಪ್ರಾಪರ್ಟೀಸ್. ಖಾರ ಇಲ್ಲದೇನೂ ಕೂಡ ಸೇಮ್ ಎಫೆಕ್ಟ್, ಹಲ್ಲನ್ನು ಸೇಮ್ ಅಥವಾ ಮಚ್ ಮೋರ್ ಬೆಟರ್ ಎಫೆಕ್ಟ್ ಕೂಡ ಇದರಲ್ಲಿ ಸಿಗತ್ತೆ. ಸೊ ಆ ಥರ ಮಾಡಿದ್ವಿ. ಹಾಗೆ ಅದ್ರ ಜೊತೆಗೆ ಟೂತ್ ಬ್ರಷ್ ಬೇಕಿತ್ತು. ಅಂದರೆ ಇದನ್ನ ಟೂತ್ ಬ್ರಷಲ್ಲೂ ಬಳಸ್ಬೋದು. ಒಂದು ಅರ್ಧ ಚಮಚ ಕೈಗೆ ಹಾಕಿ ಬ್ರಷನ್ನು ಒದ್ದೆ ಮಾಡಿಬಿಟ್ಟು ಟಚ್ ಮಾಡಿದ್ರೆ ಅಂಟ್ಕೊಳ್ಳುತ್ತೆ. ಇದು ಬಿದಿರಿಂದು. ಸೊ ಇಕೋ ಫ್ರೆಂಡ್ಲಿ. ಸೊ ಮ್ಯಾಕ್ಸಿಮಮ್ ಪಾರ್ಟು ಇದರಲ್ಲಿ ಭೂಮಿಯಲ್ಲಿ ಕರಗೋಗುವಂಥ. ಆಮೇಲೆ ಈ ಬ್ರಿಸಲ್ಸು ಸ್ಪೆಷಲ್ ಬ್ರಿಸಲ್ಸು. ಇದರಲ್ಲಿ ಜಸ್ಟ್ ನೈಲಾನ್ ಮಿಕ್ಸ್ ಇರುತ್ತೆ, ಆದರೆ ಒಸಡಿಗಳಿಗೆ ಬಹಳ ಇದು ಸಾಫ್ಟ್ ಆಗಿರುತ್ತೆ. ಹಾಗಂತ ಕ್ಲೀನಿಂಗು ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ಇದನ್ನು ಈ ಪ್ರಾಡಕ್ಟ್ ಜೊತೆ ಕೊಡ್ತಾ ಇದ್ದಾರೆ. ಸೊ ಇನ್ನೊಂದು ಅಂದರೆ ಭತ್ತದ ಸಿಪ್ಪೆ ಭಸ್ಮ. ಯಾಕೆ ಅಂದರೆ ಇದು ನಮ್ಮ ಸಿಂಧೂ ನದಿಯ ನಾಗರಿಕತೆಯಿಂದನೂ ಮನುಷ್ಯ ಯಾವಾಗ ಭತ್ತವನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ದ ಆವಾಗಿಂದ ಹಿ ವಾಸ್ ಯೂಸಿಂಗ್ ಇಟ್ ಫಾರ್ ಓರಲ್ ಕೇರ್. ಹೌದು, ಅಷ್ಟೊಂದು ವಾಸ್ಟ್ ಇತಿಹಾಸ ಇದೆ. ಮತ್ತು ಆಯುರ್ವೇದದಲ್ಲೂ ಉಲ್ಲೇಖ ಇದೆ, ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲೂ ಇದ್ರ ಉಲ್ಲೇಖ ಇದೆ. ಆ್ಯಂಡ್ ಇದರಲ್ಲಿ ಏನಿದೆ ಅಂದರೆ ರೀಮಿನರಲೈಸೇಷನ್ ಪ್ರಾಪರ್ಟೀಸ್. ಹಲ್ಲಿನ ಮೇಲ್ಪದ್ರ ನಿಧಾನಕ್ಕೆ ಕರಗ್ತಾ ಹೋಗುತ್ತೆ. ನಾವು ಒಳ್ಳೊಳ್ಳೆ ಆಹಾರಗಳನ್ನು ತಗೊಳ್ತಾ ಇದ್ರೆ ಅದಕ್ಕೆ ಸರಿಯಾಗಿ ಅದು ಬೆಳೀತಾ ಇರುತ್ತೆ. ಬಟ್ ಇವಾಗಿನ ಕೆಲವು ವಿಟಮಿನ್ಸ್ಗಳ ಕೊರತೆಯಿಂದಾಗಿ ಹಲ್ಲಿಂದ ಹೋಗುತ್ತೆ. ಇನ್ನು ಕೆಲವರು ಪೇಸ್ಟ್ಗಳನ್ನು ನೈಸರ್ಗಿಕ ಕೆಮಿಕಲ್ಸನ್ನು ಯೂಸ್ ಮಾಡಿ ಹಲ್ಲು ಪದರ ಹೋಗಿದೆ. ಇಟ್ ಹ್ಯಾಸ್ ರೀಮಿನರಲೈಸೇಷನ್ ಪ್ರಾಪರ್ಟಿ. ಅಂದರೆ ಎನಾಮೆಲ್ನಲ್ಲಿ ಸಣ್ಣ ಸಣ್ಣ ತೂತುಗಳು ಬಿದ್ದಿರುತ್ತೆ. ಈ ಪೌಡರ್ನ ಕಣಗಳು, ಸಣ್ಣ ಮೈಕ್ರೋ ಕಣಗಳು ಅದ್ರ ಮೇಲೆ ಕೂತ್ಕೊಂಡು ಕ್ಲೋಸ್ ಮಾಡುತ್ತೆ. ಸೊ ಸೆನ್ಸಿಟಿವಿಟಿ ಅಂತಾರೆ, ಜುಮ್ಗುಡೋದು, ಹಲ್ಲು ಕೋಲ್ಡ್ ಕುಡಿಯೋಕ್ಕಾಗಲ್ಲ, ಸ್ವೀಟ್ ತಿನ್ನೋಕ್ಕಾಗಲ್ಲ. ಸೊ ಇದು ಏನು ಮಾಡುತ್ತೆ, ಇಮಿಡಿಯೇಟ್ ಆ ಪದರಗಳನ್ನು ಏನು ರಂಧ್ರ ಬಿದ್ದಿದೆಯೋ ಫಸ್ಟ್ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನಿಧಾನಕ್ಕಲ್ಲೇ ರೀಮಿನರಲೈಸ್ ಅದನ್ನು ಕೂಡಿಸಿ ಕ್ಯೂರ್ ಮಾಡೋ ಕೆಲಸವನ್ನು ಮಾಡುತ್ತೆ. ಸೊ ಅಂದರೆ 80% ಆಫ್ ದಿ ಸೆನ್ಸಿಟಿವಿಟಿ ಇರೋರಿಗೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹೌದು. ಇನ್ನು 20% ತೀರಾ ಪ್ರಾಬ್ಲಮ್ ಆಗಿದ್ದಾಗ ಅವರು ಮತ್ತೆ ಬೇರೆ ಡಾಕ್ಟರ್ಸ್ನೇ ಕನ್ಸಲ್ಟ್ ಮಾಡಬೇಕು. ಬಟ್ ಹಲ್ಲು ನೋವಿಗಂತೂ 100%, 99.99 ಅನ್ಬೋದು. ಆಲ್ಮೋಸ್ಟ್ ಈವನ್ ತುಂಬ ಅಲ್ಲಾಡ್ತಾ ಇದೆ, ತೆಗಿಬೇಕು ಅಂತಿದ್ದು ಹಲ್ಲುಗಳು ಕೂಡ ಈ ಭತ್ತದ ಸಿಪ್ಪೆಯ ಭಸ್ಮ ಮೇನ್ ನಾವು ಹೇಳೋದು. ಅಷ್ಟು ಪ್ರಾಪರ್ಟಿ, ಅಷ್ಟು ಪರಿಣಾಮಕಾರಿಯಾಗಿದೆ. ಹಳೆಯವರೆಲ್ಲ ಯೂಸ್ ಮಾಡ್ತಿದ್ರು, 90 ವರ್ಷ ಆದರೂ ಹಲ್ಲುಗಳು ಗಟ್ಟಿ ಇರ್ತಿತ್ತು, ಏನು ಬೇಕಾದ್ರೂ ಒಗಿತಿದ್ರು. ಈಗ 25 ವರ್ಷಕ್ಕೆ ಹಲ್ಲಿನ ಸಮಸ್ಯೆಗಳು, ಅದನ್ನು ತಿನ್ನೋಕ್ಕಾಗಲ್ಲ, ಇದನ್ನು ತಿನ್ನೋಕ್ಕಾಗಲ್ಲ. ನಾವು ಏನು ಚೇಂಜ್ ಮಾಡ್ಕೊಂಡಿದ್ದೀವಿ, ಏನು ಪ್ರಾಬ್ಲಮ್ ಆಗ್ತಾಯಿದೆ ಜಸ್ಟ್ ನೋಡಿದರೆ ಸಾಕು. ಮತ್ತು ಟೂತ್ ಪೌಡರು ಮೇಳಗಳಲ್ಲಿ ಹೇಳಬೇಕಾದ್ರೆ ಕೆಲವೊಬ್ರು ಹೇಳ್ತಿದ್ರು, ಅಯ್ಯೋ ಬಿಡಿ ಸರ್, ಎಲ್ಲದರಲ್ಲೂ ವಿಷ ಬಂದಿದೆ, ಎಲ್ಲದರಲ್ಲೂ ಕೆಮಿಕಲ್ ಬಂದಿದೆ. ದ್ಯಾಟ್ಸ್ ಟ್ರೂ. ಆದರೆ ನಾವು ಬೆಳಗಾಗೆದ್ದು ಹೊಟ್ಟೆಗೆ ಏನೂ ಹಾಕಿಂತ ಮುಂಚೆ ಡೈರೆಕ್ಟ್ ವಿಷ ಬಾಯಿಗೆ ಹಾಕೊಳ್ಳೋದು ಎಷ್ಟು ಡೇಂಜರಸ್ ಇರ್ಬೋದು.
ಸೊ ಇದು ತುಂಬ ಇಂಪಾರ್ಟೆಂಟ್ ರೋಲ್ ಕೊಡುತ್ತೆ ಒಂದು ಇಡೀ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ. ಇದು ಒಂದು ಚೇಂಜ್ ಮಾಡ್ಕೊಂಡ್ರೆ ಎಷ್ಟೋ ಸಮಸ್ಯೆಗಳು ಹೋಗುತ್ತೆ. ಮತ್ತು ಇವತ್ತಿನ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ ಆಗಿದೆ, ಅದಕ್ಕೆ ಫ್ಲೂರೈಡ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವತ್ತಿನ ಡೆಂಟಿಸ್ಟ್ಗಳ ಡಾಕ್ಟರ್ ಸಿಲೆಬಸ್ಸಲ್ಲಿರೋದು ಫ್ಲೂರೈಡ್ ಇರಲೇಬೇಕು. ಸೊ ಮೆಡಿಕಲ್ ಸೈನ್ಸ್ ಏನು ಅದು ಯಾವತ್ತೂ ಇವಾಲ್ವ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ನಿನ್ನೆ ಚೆನ್ನಾಗಿಲ್ಲ ಅಂದಿದ್ದು ಇವತ್ತು ಚೆನ್ನಾಗಿದೆ ಅನ್ನತ್ತೆ. ಅವ್ರ ಪ್ರಕಾರ ಕೆಮಿಕಲ್ಲು ಒಳ್ಳೇದು ಉಪಯೋಗಿಸಿ ಅನ್ನೋದನ್ನು ನೆಕ್ಸ್ಟ್ ಇನ್ನೊಂದು ವರ್ಷ ಬ್ಯಾನ್ ಮಾಡುತ್ತೆ. ಬಟ್ ನಮ್ಮ ಹಳೆಯವರ ವಿಜ್ಞಾನ ಭಾರತೀಯ ಏನಿತ್ತು ಆಯುರ್ವೇದ ಆಗಲಿ ಅಥವಾ ಅದು ಏನೂ ಬೇಡ, ನಮ್ಮ ಹಳೆಯವರು ನೋಡಿ ಟೈಮ್ ಟೆಸ್ಟೆಡ್ ಅಂತೀವಿ, ಬಳಸಿ ಟೆಸ್ಟ್ ಮಾಡಿರುವಂಥದ್ದು ಇವುಗಳ ಅದ್ಭುತವಾದ ರಿಸಲ್ಟನ್ನು ಕೊಟ್ಟಿದೆ. ನಮ್ಮ ತಾಯಿಯವರೇ ಉದಾಹರಣೆ, ಅವ್ರಿಗೆ ಮೊದಲಿಂದನೂ ಇದನ್ನ ಬಳಸ್ತಾ ಇದ್ರು, ಇವತ್ತಿನವರೆಗೂ ಒಂದು ಹಲ್ಲೂ ಹಾಳಾಗಿಲ್ಲ. ಹಾಗೆ ಮತ್ತು ನಾವು ಮೇಳಗಳಲ್ಲಿ ಬರ್ತಿದ್ರು ಈ ಉಮಿಕರಿಯನ್ನು ಬಳಸಿದವರು, ಅದನ್ನ ನೋಡಿದಾಗ ಇದ್ರ ಪ್ರಾಡಕ್ಟ್ ಮಾಡಿದಿರಾ, ನಾವು ಬಳಸ್ತಾ ಇದ್ದೀವಿ. ವಯಸ್ಸಾದವರು ಒಬ್ಬರು ಬಂದವರಲ್ಲಿ ಒಬ್ರಿದ ಹಲ್ಲು ಹಾಳಾಗಿಲ್ಲ, ಹಾಳಾಗಿದ್ರು ತುಂಬ ರೇರೆಸ್ಟ್ ಅಂತ ನಾವು ಬಿಟ್ಟಿದ್ವಿ, ಆವಾಗ ಹಿಂಗಾಯ್ತು ಹಿಂಗೆ ಹೇಳೋರೇ ಬಿಟ್ಟರೆ ಯಾರು ಡೈಲಿ ಇದನ್ನು ಬಳಸ್ತಾ ಇದ್ದಾರೋ ಅವರು ಅಷ್ಟೂರಿಗೂ ಏನೂ ಸಮಸ್ಯೆ ಬಂದಿಲ್ಲ. ಮತ್ತು ಇನ್ನೊಂದು ಏನು ಹೇಳುತ್ತೆ ಮೆಡಿಕಲ್ ಸೈನ್ಸ್ ಅಂದರೆ, ಈ ನಮ್ಮ ಯಾವುದೇ ಟೂತ್ ಪೌಡರ್ಗಳು ಆ ಕಣಗಳಿರಬಾರ್ದು, ಅವು ಹಲ್ಲಿನ ಎನಾಮೆಲ್ ಹಾಳು ಮಾಡಿಬಿಡುತ್ತೆ ಅನ್ನತ್ತೆ. ಬಟ್ ಅದು ನಮ್ಮ ಭಾರತೀಯದ್ದು ಯಾರು ಬಳಸಿದ್ರೋ ಯಾರಿಗೂ ಸೆನ್ಸಿಟಿವಿಟಿ ಬಂದಿಲ್ಲ. ಇವಾಗಿನ ಟೂತ್ ಪೇಸ್ಟ್ಗಳು ಬಳಸಿನೇ ಅದು ಬರ್ತಾ ಇರೋದು ವಿಪರ್ಯಾಸ. ಅಲ್ಲ ಖಂಡಿತ, ಯಾಕೆಂದರೆ ಅಲ್ಲೊಂದು ಈಗ ಏನಾಗ್ತಾಯಿತ್ತು ಅಂದರೆ, ಈಗ ದೊಡ್ಡ ದೊಡ್ಡ ಈ ಟೂತ್ಪೇಸ್ಟ್ ಕಂಪ್ನಿಗಳು ಈ ಥರ ಈ ಟ್ರೆಡಿಷನಲ್ ಪ್ರಾಡಕ್ಟನ್ನು ಈ ಹಿಂದೆ ಒಂದು ಏನು ನೆಗೆಟಿವ್ ಆಗಿ ನರೇಟಿವ್ ಮಾಡ್ತಾಯಿದ್ವಿ. ಈಗ ಅದೇ ಕಂಪ್ನಿಗಳು ನಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆ, ನಮ್ಮ ಟೂತ್ಪೇಸ್ಟಲ್ಲಿ ಅದಿದೆ, ಆಯುರ್ವೇದ ಅಂಶಗಳಿದೆ, ಹಾಗೆಲ್ಲ ಹೇಳಲಿಕ್ಕೆ ಆ ಥರನೇ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದೆ. ಇವನ್ ಕಲರ್ ಕೂಡ ಬ್ಲ್ಯಾಕ್ ಕಲರ್ನ ಟೂತ್ಪೇಸ್ಟ್ ಕೂಡ ಈಗ ಬರ್ತಾ ಇದೆ. ಸೊ ಇದ್ದಿಲಿನ ಕಲರ್, ಇದ್ದಿಲಿನ ಅಂಶ ಇದೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಅಂದರೆ ಜನರಿಗೆ ಅದರ ಇಂಪ್ಯಾಕ್ಟ್ ಆಗಿದೆ ಮತ್ತು ಆ ಕಾರಣಕ್ಕೋಸ್ಕರ ಜನ ಬೇರೆ ಹುಡುಕ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇದು ಒಂಥರ ಡೇಂಜರಸ್ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಬರಕ್ಕೆ ಸ್ಟಾರ್ಟ್ ಆಗಿದೆ, ನ್ಯಾಚುರಲ್ಲು ಈ ಥರದ್ದು. ಇದನ್ನೇ ಅವ್ರು ಎನ್ಕ್ಯಾಶ್ ಮಾಡ್ಕೊಂಡು ಏನು ಮಾಡ್ತಾರೆ, ಲೇಬಲ್ಗಳಲ್ಲಿ ಮಾತ್ರ ನ್ಯಾಚುರಲ್ ಐಟಮ್ಸ್ ಇರುತ್ತೆ, ಒಳಗಡೆ ಅದೇನೆ, ಅದು ಜಸ್ಟ್ ಕಲರ್ ಯಾವುದೋ ಒಂದು ಹಾಕಿರ್ತಾರೆ, ಸ್ವಲ್ಪ ಚೇಂಜಸ್ಸು, ಬಟ್ ಬಾಕಿ ಎಲ್ಲ ಸೇಮ್ ಇರುತ್ತೆ. ಬಟ್ ಅದರ ಬದಲು ಫುಲ್ ನ್ಯಾಚುರಲ್ ಆಗಿ ಈ ಥರ ಪ್ರಾಡಕ್ಟ್ ತೆಗೆದ್ರೆ ಇನ್ನೂ ಒಳ್ಳೇದು. ಹೌದು. ಆ್ಯಂಡ್ ಇನ್ನೊಂದು ಕಂಪ್ಲೇಂಟ್ ಜನಕ್ಕೆ ಏನಿದೆ, ಈ ಪ್ರಾಡಕ್ಟ್ಗಳೆಲ್ಲ ಬಳಸೋದು ಕಷ್ಟ, ಇವಾಗ ನಮ್ಮದು ಬ್ಯುಸಿ ಲೈಫು. ಪೇಸ್ಟ್ ಆದರೆ ಈಸಿ, ಟೆಕ್ ಮಾಡಿ ಹಿಂಗೆ ಮಾಡಿದ್ರೆ ಆಯಿತು. ಇಲ್ಲ, ಬ್ರಷ್ ಮಾಡೋದು 2-3 ನಿಮಿಷ ತೊಗೊಳ್ತಾರೆ. ಆ್ಯಕ್ಚುಲಿ ನಮ್ಮದು 1 ನಿಮಿಷ 30 ಸೆಕೆಂಡ್ಗಳಿಗೂ ಮುಗಿಸ್ಬೋದು. ಜಸ್ಟ್ ಕೈಗೆ ಹೀಗೆ ಹಾಕೋದು, ಇಲ್ಲಿ ಬಿದ್ದಿರುತ್ತೆ, ಜಸ್ಟ್ ಬ್ರಷನ್ನು ಒದ್ದೆ ಮಾಡೋದು, ಜಸ್ಟ್ ಒಂದು 4 ಸರ್ತಿ ಹಿಂಗೆ ಮಾಡಿ ಮತ್ತೆ ನಾಲ್ಗೇನು ಉಜ್ಜುವಂಥದ್ದು. ಈ ಟಂಗ್ ಕ್ಲೀನರ್ ಎಷ್ಟು ಜನ ಮಾಡ್ತಾರೆ, ಕೆಲವೊಬ್ರು ಮಾಡೋದೇ ಇಲ್ಲ. ಮೇಯ್ನಾಗಿ ಬ್ಯಾಕ್ಟೀರಿಯಾ ಇಲ್ಲೇ ವಾಸ ಮಾಡ್ತಾ ಇರುತ್ತೆ. ಈ ಬಸ್ವನ್ನು ಜಸ್ಟ್ ಹಚ್ಚಿಬಿಟ್ರೆ ಆ ಬ್ಯಾಕ್ಟೀರಿಯಾನೆಲ್ಲ ಅಂಟ್ಕೊಳ್ಳುತ್ತೆ. ಆಮೇಲೆ ಇನ್ನೊಮ್ಮೆ ಜಸ್ಟ್ ಉಜ್ಜಿಬಿಟ್ರೆ ಕ್ಲೀನಾಗಿ ಸ್ವಚ್ಛ ಆಗುತ್ತೆ. ವೈಟ್ ಅಗ್ರಗಳೆಲ್ಲವು ನಾಲ್ಗೆ ಪಿಂಕ್ ಆಗುತ್ತೆ. ಆ್ಯಕ್ಚುಲಿ ಇನ್ನೂ ಫಾಸ್ಟಾಗಿ ಮಾಡ್ಬೋದು ಅಂತ ಹೇಳಿ. ಇಡೀ ಓರಲ್ ಕೇರ್ 1 ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ. ಮೆನಿ 90% ಆಫ್ ದಿ ಪೀಪಲ್ ಡೂಯಿಂಗ್ ಹಾಫ್ ಆಫ್ ದಿ ಓರಲ್ ಕೇರ್ ಪ್ರೊಸೆಸ್. ಇದು ಕಂಪ್ಲೀಟ್ ಓರಲ್ ಕೇರ್ ಇನ್ನೂ ಬೇಗನೆ ಮುಗಿಯುತ್ತೆ. ಜನ ಜಸ್ಟ್ ಸೋಚ್ ಬದಲು ಮಾಡ್ಕೋಬೇಕಷ್ಟೇ, ಎಲ್ಲದೂ ಆಗುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ, ಹೆಲ್ತ್ ಕಾಪಾಡ್ಕೋಬೋದು. ಆ್ಯಂಡ್ ಮಕ್ಕಳಿಗೆ ಆ ಪೇಸ್ಟ್ ನಮ್ಮದು ಹೆಲ್ತ್ ಹೆಂಗಿರುತ್ತೆ ಅಂದರೆ, ಮಕ್ಕಳಿಗೆ ನೋಡಿ ಸ್ಟಾರ್ಟಿಂಗ್ ಓರಲ್ ಕೇರ್ ಇಂಟ್ರೊಡ್ಯೂಸ್ ಮಾಡೋದು ತುಂಬ ಕಷ್ಟ. ಬೇಡ 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 ಅಂತ ಇರುತ್ತೆ, ಅದು ನ್ಯಾಚುರಲ್ ಇನ್ಸ್ಟಿಂಕ್ಟ್, ಬಾಡಿನೇ ಹೇಳ್ತಾ ಇರುತ್ತೆ ಇದು ಬೇಡ, ನನಗೆ ಇಷ್ಟ ಆಗಲ್ಲ ಅಂತ. ಬಟ್ ನಾವು ಫೋರ್ಸ್ ಮಾಡಿ ಅವರಿಗೆ ಪೇಸ್ಟ್ ಹಾಕ್ತಾ ಇರ್ತೀವಿ. ಕರೆಕ್ಟ್. ಬಟ್ ಇದು ದಾಲ್ಚಿನಿ ಯೂಸ್ ಮಾಡಿರೋದು ಮಕ್ಕಳು ತುಂಬ ಇಷ್ಟಪಟ್ಟು ಬಳಸ್ತಾರೆ. ಅಂದರೆ ನಮ್ಮದೇ ಪ್ರಾಡಕ್ಟ್ ತಗೊಳ್ಳಿ ಅಂತ ನಾವು ಹೇಳ್ತಾ ಇರೋದಿಲ್ಲ, ಇದನ್ನು ಪ್ರತಿ ಮನೆಯಲ್ಲೂ ಮಾಡ್ಕೋಬಹುದು. ನಾವು ಇದನ್ನು ಮಾಡೋದು ಹೆಂಗೆ ಎಲ್ಲ ವಿಡಿಯೋನು ಕೂಡ ನಮ್ಮ ಇನ್ಸ್ಟಾಗ್ರಾಮು ಚಾನಲಲ್ಲಿ ಹಾಕಿದ್ದೀವಿ. ನಮ್ಮ ಆಶೆ ಅಂದರೆ ಎಲ್ಲರೂ ಮಾಡ್ಕೋಬೇಕು ಅವ್ರವರೇ. ಸಪೋಸ್ ಯಾರಿಗೆ ಮಾಡೋಕ್ಕೆ ಪುರುಷೊತ್ತಿಲ್ಲ, ನಾವು ಪ್ರಾಡಕ್ಟ್ ಮಾಡಿದ್ದೀವಿ, ಇಷ್ಟೇ ಅಲ್ಲ, ಹೇರ್ ವಾಶ್ ಪೌಡರ್ ಮಾಡ್ತಾ ಇದ್ದೀವಿ, ಫೇಸ್ ವಾಶ್ ಮಾಡ್ತಾ ಇದ್ದೀವಿ, ಎಲ್ಲದೂ ಕೂಡ ಏನೇನು ಇಂಗ್ರೀಡಿಯೆಂಟ್ಸ್ ಬಳಸ್ತೀವಿ, ಹೇಗೆ ಮಾಡೋದು, ಇಟ್ ಇಸ್ ಅ ಓಪನ್ ಸೀಕ್ರೆಟ್. ಆದಷ್ಟು ಬಳಸಿ ಅಂತ ನಮ್ಮದು ಇದೇನೇ ಅದು ಕೆಲಸನೇ. ಏನು ಮರಳಿ ಪರಿಸರದಡಿಗೆ ನಾವು ಸ್ಟಾರ್ಟ್ ಮಾಡಿದ್ದೆ ಹಾಗೆ, ಬನ್ನಿ ಪರಿಸರಕ್ಕೆ ಹೋಗೋಣ ಅಂತ. ಭಾಳ ಅದ್ಭುತವಾದ ಮಾತು ಹೇಳಿದ್ರೆ, ಯಾಕಂದರೆ ಎಷ್ಟೋ ಮಂದಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ ಹೇಳ್ತಾರೆ, ಬಟ್ ನೀವೇ ಮನೇಲಿ ಮಾಡಿ ಅಂತಲೂ ಹೇಳ್ತೀರಾ. ಸೊ ಅದು ಬಹಳ ಗ್ರೇಟ್ ಅಂತ ಅನಿಸುತ್ತೆ. ಸೊ ಹಾಗಾದರೆ ಈ ದಂತಮಂಜರಿ ಪ್ರಾಡಕ್ಟನ್ನು ಈಗ ಬೇಕು ಅಂತ ಅನಿಸುತ್ತೆ. ಸೊ ಅಂಥವರಿಗೆ ಅವ್ರು ಹೇಗೆ ಬೈ ಮಾಡೋದು, ಎಲ್ಲಿದ್ರೆ ಅವೈಲಬಿಲಿಟಿ ಸಿಗುತ್ತೆ ಅಂತ ಹೇಳ್ತೀರಾ? ನಮ್ಮ ವೆಬ್ಸೈಟ್ swayamkalpa.com ಅಥವಾ dantamanjari.com. ಓಕೆ, ಯಾವ ವೆಬ್ಸೈಟಿಗೆ ಹೋದ್ರೂ ಓಕೆ, ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಲಿಸ್ಟ್ ಆಗಿರುತ್ತೆ. ಅಲ್ಲಿ ಬೈ ಮಾಡಿದ್ರೆ ಇಂಡಿಯಾ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ಅವ್ರ ಮನೆ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ, ಮನೆ ಬಾಗಿಲಿಗೆ ತರಿಸ್ಕೊಬೋದು, ಆಲ್ ಓವರ್ ಇಂಡಿಯಾ. ಹೌದು. ಮತ್ತು ಸ್ಟೋರ್ ಲೊಕೇಟರ್ ಅಂತ ಹಾಕಿದ್ದೀವಿ. ಸುಮಾರು ಆಲ್ಮೋಸ್ಟ್ ಎಲ್ಲ ಮೇನ್ ಸಿಟೀಸಲ್ಲೆಲ್ಲ 1-2 ಶಾಪ್ಸಲ್ಲಿ ನಮ್ಮ ಪ್ರಾಡಕ್ಟ್ಗಳಿವೆ.
ಸ್ಟೋರ್ ಲೊಕೇಟರ್ಗೆ ಹೋದರೆ ಅದು ಅವ್ರ ಜಾಗದಲ್ಲಿ ಎಲ್ಲಿದೆ ಅಂತ ಸಿಗತ್ತೆ. ಇನ್ನೊಮ್ಮೆ ಹೇಳ್ತೀರಾ ವೆಬ್ಸೈಟ್? ಸ್ವಯಂಕಲ್ಪ.com. ಸ್ವಯಂಕಲ್ಪ. ಇನ್ನೊಂದು ದಂತಮಂಜರಿ.com. ದಂತಮಂಜರಿ.com. ಮಂಜರಿ. ಓಕೆ, ದಂತಮಂಜರಿ.com. ಎಸ್. ಫ್ಯಾಂಟಾಸ್ಟಿಕ್. ನಿಜಕ್ಕೂ ಕೂಡ ನನಗೆ ಭಾಳ ಈ ಪ್ರಾಡಕ್ಟ್ ಬಗ್ಗೆ ಕೇಳಿದಾಗ ಭಾಳ ಆಶ್ಚರ್ಯ ಆಯಿತು. ಯಾಕಂದರೆ ಶಿರಸಿ ಅಂತ ಒಂದು ಮಲೆನಾಡಿನ ತಪ್ಪಲಿನ ಗ್ರಾಮದಲ್ಲಿ ಇದ್ಕೊಂಡು ಅಲ್ಲೇ ನೀವು ಮಾಡಬೇಕು ಅಂತ ಬಯಸಿ, ಯಾವುದೋ ಮನಸ್ಸು ಮಾಡಿದ್ರೆ ನೀವು ಬೆಂಗಳೂರು ಅಥವಾ ಯಾವುದೋ ಇನ್ನೊಂದು ಪಟ್ಟಣದಲ್ಲಿ ಮಾಡಿ ಇನ್ನು ಹೆಂದ್ರೆ ಮಾರ್ಕೆಟ್ಗೆ ಹತ್ತಿರ ನೀವು ಮಾಡ್ಬೋದಿತ್ತು. ಬಟ್ ಅಲ್ಲೇ ಇದ್ಕೊಂಡು ಮಾಡಿ ಅಲ್ಲಿನ ಲೋಕಲ್ ಜನರಿಗೆ ಒಂದಷ್ಟು ಉದ್ಯೋಗಾವಕಾಶವನ್ನು ಕೊಟ್ಟು, ಜೊತೆಗೆ ಈ ರೀತಿಯ ಒಂದು ವಿನೂತನ ಮತ್ತು ಈ ನಮ್ಮ ಪರಂಪರೆಯ ಹಿಂದೆಯಲ್ಲಿ ಬಂದಂಥ ಅಂದರೆ ಟೈಮ್ ಟೆಸ್ಟೆಡ್ ಪ್ರಾಡಕ್ಟ್ ಇದೆಲ್ಲ, ಉಮಿಕರಿಯ ಪ್ರಾಡಕ್ಟ್ ಅನ್ನುವಂಥದ್ದು. ಸೊ ಅದರ ಉಪಯೋಗವನ್ನು ಜನ ಕಂಡುಕೊಂಡಿದ್ರು, ಆದರೆ ಪ್ರಚಾರ ಮಾಡಿರಲಿಲ್ಲ ಅಂತ ಅಷ್ಟೇ ವ್ಯತ್ಯಾಸ ಇರುವಂಥದ್ದು. ಸೊ ಅಂಥ ಒಂದು ಅದ್ಭುತವಾದ ಪ್ರಾಡಕ್ಟನ್ನು ತಯಾರಿಸಿ ಅದನ್ನು ಒಂದಷ್ಟು ಉದ್ಯಮಶೀಲತೆಯನ್ನು ಬೆಳೆಸ್ಕೊಂಡು ಅದನ್ನು ಈ ಥರ ಜನರಿಗೆ ಕೊಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಬಹಳ ಉತ್ತಮವಾದ ಸಮಾಜ ಸೇವೆ ಕೂಡ ಅಂತ ನಂಗೆ ಅನಿಸ್ತಾ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಎಲ್ಲ ದಂತಮಂಜರಿಯ ಏನು ಬೆಳವಣಿಗೆ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮಂದಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.